ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. దైవమా నీకు స్తోత్రము, నిత్యాగమే అంతులేనిది. దైవమా నీకు స్తోత్రము, నిత్యాగమే అంతులేనిది. కలువరిగిరిలో ఆ కలుషము బాబా, కలువరిగిరిలో ఆ కలుషము బాబా, కరిగి తరిగి నలిగిన నా యేసయ్యా, కరిగి తరిగి నలిగిన నా యేಸಯ್ಯಾ. ಪ್ರಿಯರೇ, ದೇವರ ಚಿತ್ತದಲ್ಲಿ ಜೀವಿಸುವುದು ಬಹಳ ಮುಖ್ಯ. ಕರ್ತನು ದೇವರ ಸೇವಕನಾಗಿದ್ದನು. 1 ಕೊರಿಂಥದವರಿಗೆ ಬರೆದಂಥದ್ದ 4ನೇ ಅಧ್ಯಾಯ 2ರಲ್ಲಿ ನಾವು ನೋಡುವುದಾದರೆ, ಈಗಿರಲು ಮನೆ ವಾರ್ತೆಯವನ್ನು ನಂಬಿಕಸ್ಥನಾಗಿ ಕಂಡುಬರುವುದು ಅವಶ್ಯಕವಾಗಿದೆ. ಇಲ್ಲಿ ಗಮನಿಸಿ, ಇನ್ನೊಂದು ತರ್ಜುಮೆ ಹೇಳ್ತದೆ, ಈಗಿರಲು ಒಬ್ಬ ಸೇವಕನು ಪ್ರಾಮುಖ್ಯವಾಗಿ ತನ್ನ ಯಜಮಾನನು ಹೇಳಿದ್ದನ್ನು ಹೇಳಿದಂತೆಯೇ ಪಾಲಿಸಬೇಕು. ಇಲ್ಲಿ ಭಾಳ ಸರಳವಾಗಿ ಹೇಳೋದಾದರೆ, ದೇವರ ಚಿತ್ತದಲ್ಲಿ ಜೀವಿಸಬೇಕು. ಕರ್ತನ ಚಿತ್ತದಲ್ಲಿ ಜೀವಿಸುವಂಥದ್ದು ಬಹಳ ಮುಖ್ಯ. ತನ್ನ ತಂದೆಯ ಮಾತನ್ನು ಕೇಳಿಸಿಕೊಳ್ಳುತ್ತಾ ತನ್ನ ಸಂಪೂರ್ಣ ಜೀವಿತವನ್ನು ಕಳೆಯಿದನು. ತನ್ನ ತಂದೆಯ ಚಿತ್ತವನ್ನು ಸಂಪೂರ್ಣವಾಗಿ ಪೂರೈಸಿದನು. ಅವನಲ್ಲಿ ಯಾವುದೇ ಥರದ ಬೇಸರ ಇರಲಿಲ್ಲ. ಚಟುವಟಿಕೆಗಳನ್ನು ಮಾಡುವಂತಹ ಅವಸರವೂ ಆತನಿಗೆ ಇರಲಿಲ್ಲ. ಆತನು ತನ್ನ ಮನುಷ್ಯನ ಆಸೆಗಳನ್ನು, ಕರ್ತನು ಕೊಟ್ಟಿರತಕ್ಕಂಥ ಈ ಜ್ಞಾನೇಂದ್ರಿಯಗಳ ಆಸೆಗಳನ್ನು, ಪಂಚೇಂದ್ರಿಯಗಳ ಆಸೆಯನ್ನು, ಈ ಲೋಕದ ಆಸೆಯನ್ನು, ಈ ಜೀವನದ ಆಸೆಗಳನ್ನು ಆತ ಅದನ್ನು ಆ ಆಸೆ ಮನಸ್ಸಿನವರೆಗೂ ಬಿಟ್ಟುಕೊಳ್ಳಲಿಲ್ಲ. ಇನ್ನೂ ಸರಳವಾಗಿ ಹೇಳೋದಾದರೆ, ಆ ಆಸೆಗಳನ್ನು ಸಾಯಿಸಿದನು. ಆತನು ಶರೀರ ಭಾವದಲ್ಲಿ ತನ್ನ ಸ್ವಂತ ಮನಸ್ಸಿಗೆ ಇಷ್ಟದಂತೆ ಜೀವಿಸಲಿಲ್ಲ. ಆತನು ಆತ್ಮಿಕನಾಗಿದ್ದನು ಅನ್ನುವಂಥದ್ದನ್ನು ನಾವು ಇಲ್ಲಿ ಗ್ರಹಿಸಬೇಕಾಗ್ತದೆ. ಪ್ರಿಯರೇ, ಲೂಕ 5:16ರಲ್ಲಿ ನಾವು ನೋಡುವುದಾದರೆ, ಆತನಾದರೂ ತನ್ನನ್ನು ಪ್ರತ್ಯೇಕಿಸಿಕೊಂಡು ಅರಣ್ಯಕ್ಕೆ ಹೋಗಿ ಪ್ರಾರ್ಥಿಸಿದನು. ಆತನು ತನ್ನನ್ನು ತಾನು ಪ್ರತ್ಯೇಕ ಮಾಡಿಕೊಂಡ. ಯಾಕೆ ಪ್ರತ್ಯೇಕ ಮಾಡಿಕೊಂಡ ಅಂತಂದರೆ, ತಂದೆಯ ಚಿತ್ತವನ್ನು ಸಂಪೂರ್ಣವಾಗಿ ಪೂರೈಸುವುದಕ್ಕೆ ಆತನು ತನ್ನನ್ನು ತಾನು ಪ್ರತ್ಯೇಕಿಸಿಕೊಂಡ. ತನ್ನನ್ನು ತಾನು ಪ್ರತ್ಯೇಕಿಸಿಕೊಂಡಾಗ ಕರ್ತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಆತನು ಅಡಿಗಡಿಗೆ ಪ್ರಯಾಸಪಟ್ಟ. ಅದೇ ರೀತಿ ಆತನು ನಡೆದ ಅನ್ನುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸು ತನ್ನ ಜೀವಿತದಲ್ಲಿ ಪ್ರಾರ್ಥನೆಗೆ ಬಹಳ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದನು. ಅನೇಕ ಬಾರಿ ಆತನು ಪ್ರಾರ್ಥನೆ ಮಾಡಲಿಕ್ಕಾಗಿ ಯಾರಿಗೂ ತಿಳಿಯದಂತೆ ಅರಣ್ಯ ಪ್ರದೇಶಗಳಿಗೆ ಹೋಗ್ತಾ ಇದ್ದನು. ಪ್ರಿಯರೇ, ಒಂದು ಸಂದರ್ಭದಲ್ಲಿ ಆತನ ತನ್ನ 12 ಶಿಷ್ಯರನ್ನು ಆರಿಸಿಕೊಳ್ಳಲಿಕ್ಕಾಗಿ ದೇವರ ಚಿತ್ತವನ್ನು ಕಂಡುಕೊಳ್ಳುವುದಕ್ಕೆ ಇಡೀ ರಾತ್ರಿಯಲ್ಲಿ ಪ್ರಾರ್ಥನೆ ಕಳೆದನೆಂಬುದಾಗಿ ಲೂಕ 6ನೇ ಅಧ್ಯಾಯ 12-13ರಲ್ಲಿ ನಾವು ನೋಡುತ್ತೇವೆ. ಇದಾದ ಮೇಲೆ ಆತನು ಆ ದಿವಸಗಳಲ್ಲಿ ಪ್ರಾರ್ಥಿಸುವುದಕ್ಕಾಗಿ ಒಂದು ಬೆಟ್ಟಕ್ಕೆ ಹೋಗಿ ರಾತ್ರಿಯೆಲ್ಲ ದೇವರಿಗೆ ಪ್ರಾರ್ಥಿಸಿದನು. ಬೆಳಗಾದ ಮೇಲೆ
ಆತನು ತನ್ನ ಶಿಷ್ಯರನ್ನು ತನ್ನ ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡದ್ದಲ್ಲದೆ ಅವರಿಗೆ ಅಪೊಸ್ತಲರೆಂದು ಹೆಸರಿಟ್ಟನು. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ. ಈ ಮುಂಜಾನೆಯ ಸಮಯದಲ್ಲಿ ಸ್ವಾಮಿ ದೇವರೇ, ಮಕ್ಕಳಿಗಾಗಿ ಬೇಡ್ತೇನೆ, ಕುಟುಂಬಗಳಿಗಾಗಿ ಬೇಡ್ತೇನೆ ಸ್ವಾಮಿ. ಮಕ್ಕಳಿಗೆ ಕುಟುಂಬದಲ್ಲಿ ಪ್ರೀತಿ ಕೊಡು, ಭಾತೃತ್ವ ಕೊಡು, ಸೌಖ್ಯ ಕೊಡು, ಸುಖ ಕೊಡು ಸ್ವಾಮಿ. ಮಕ್ಕಳನ್ನು ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೆನ್.